ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನ ಸಂತು ಮಾನವ. ಪ್ರಾರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ಶ್ರೀಮಠದ ವಿನಾಯಕ ಯುವಕರ ಸಂಘ ಇವರ ಒಂದು ಸಹಭಾಗಿತ್ವದಲ್ಲಿ ನಡೆದುಕೊಂಡು ಬಂದಿರುವಂತಹ ಧಾರ್ಮಿಕ ಸಾಮರಸ್ಯ ಭಾವೈಕ್ಯತೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಇಮ್ಮಡಿ ಮಹಂತ ಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅಧ್ಯಕ್ಷತೆ ವಹಿಸಿರುವಂತಹ ಸಹೋದರ ಜಿ ನಾಗರಾಜ್ರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮೊಂದಿಗೆ ಅತಿಥಿ ನುಡಿಗಳನ್ನು ಹಂಚಿಕೊಂಡಂತಹ ಸಹೋದರ ಶಶಿಧರ್ ಪೂಜಾರ್ರವರೇ, ಪ್ರಶಾಂತ್ ಪಾಟೀಲ್ ರವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಎ ಕರಿಬಸವರಾಜ್ ಪ್ರಥಮ ದರ್ಜೆ ಗುತ್ತಿಗೆದಾರರೇ, ಹಾಗೆಯೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಹರಪನಹಳ್ಳಿಯ ಸಿಪಿಐ ಸಾಹೇಬರಾಗಿರುವಂತಹ ಮಹಂತೇಶ್ ಸಜ್ಜನ್ರವರೇ, ಈ ವೇದಿಕೆಯನ್ನ ಕುರಿತು ಮಾತನಾಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಅತಿಥಿ ಮಹೋದಯರೇ, ತಾಯಂದಿರೇ, ಯಾವತ್ತೂ ಮುದ್ದು ಮಕ್ಕಳೇ, ರುಬಿನ ಹಾಡುಗಳನ್ನ ಕೇಳಲಿಕ್ಕೆ ಯಾರು ಬಂದಿರ ಕೈ ಎತ್ತಿ ನೋಡೋಣ. ನಮ್ಮ ಭಾಷಣ ಕೇಳಲಿಕ್ಕೆ ಯಾರು ಬಂದಿರಿ? ಇರ್ಲಿ, ಎಲ್ಲರೂ ಕೂಡ ಅತ್ಯಂತ ಕಾತರತೆಯಿಂದ ಕುಮಾರಿ ರುಬಿನಾ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಗ್ರಾಮೀಣ ಕಲಾವಿದೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲ್ಲ. ಒಂದು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನವನ್ನ ಮಾಡುವ ಮೂಲಕ ಕರ್ನಾಟಕವನ್ನ ತನ್ನ ಸಾಧನೆಯ ಮೂಲಕ ತನ್ನೆಡೆಗೆ ಎಳೆದಂತಹ ಇವತ್ತು ರುಬಿನಾ ಅವರು ನಮ್ಮೊಂದಿಗೆ ಇಲ್ಲಿದ್ದಾರೆ. ಎಲ್ಲರೂ ಕೂಡ ಆ ಒಂದು ಪುಟ್ಟ ಬಾಲಕಿಯ ಗಾಯನವನ್ನ ಕೇಳಲಿಕ್ಕೆ ಬಹಳ ಒಂದು ಕಾತುರದಿಂದ ಕಾಯ್ತಾ ಇದ್ದೀರಿ. ಹಾಗಾಗಿ ಹೆಚ್ಚಿನ ಸಮಯವನ್ನ ನಾನು ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗಲ್ಲ. ಸಹೋದರ ಶಶಿಧರ್ ಪೂಜಾರ್ ಅವರು ಹೇಳಿದರು, ಇಲ್ಲಿ ನಾವು ಏನಾದರೂ ಒಂದು ಜಾತಿಯ, ಒಂದು ಧರ್ಮದ, ಒಂದು ಜನಾಂಗದ ಜನರು ಮಾತ್ರ ನಾವಿಲ್ಲಿ ಯಾರು ಕೂಡ ಕುಳಿತಿಲ್ಲ. ಅಂದ್ರೆ ಇವತ್ತು ಇಲ್ಲಿ ಅನೇಕ ಜಾತಿಯ, ಅನೇಕ ಸಮುದಾಯದ, ಅನೇಕ ವರ್ಗದ ಜನರು ಇವತ್ತು ನಮ್ಮೊಂದಿಗಿದ್ದಾರೆ. ಅಂದ್ರೆ ಇಲ್ಲಿ ಭಾವೈಕ್ಯತೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ನಮ್ಮೆಲ್ಲರ ಭಾವನೆಗಳು ಒಂದೆಡೆ ಐಕ್ಯಗೊಂಡಾಗ ಅದನ್ನ ನಾವು ಭಾವೈಕ್ಯತೆ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇದೆ. ನೋಡಿ, ಇವತ್ತು ಶ್ರೀಮಠದ ವಿನಾಯಕ ಸಂಘ ಎನ್ನುವಂತಹ ಈ ಒಂದು ಸಂಘ ಈ ಚಿಗಟೇರಿ ಗ್ರಾಮದಲ್ಲಿ ಸುಮಾರು 35ಕ್ಕೂ ಹೆಚ್ಚು ವರ್ಷಗಳ ಕಾಲ ಗಣೇಶನನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಆ ಮೂಲಕ ಇಲ್ಲಿ ಎಲ್ಲರಲ್ಲಿ ಧಾರ್ಮಿಕ ಸಾಮರಸ್ಯದ ಭಾವನೆಯನ್ನ ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನ ಇವತ್ತು ಸಮಿತಿಯವರು ಮಾಡಿಕೊಂಡು ಬಂದಿದ್ದಾರೆ. ಈ ಗಣೇಶನ ಬಗ್ಗೆ ನಾವು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಅನೇಕ ನಾವು ಕಥೆಗಳನ್ನ ಕೇಳಿರ್ತೇವೆ, ಹಾಡುಗಳನ್ನ ಕೇಳಿರ್ತೇವೆ. ನೋಡಿ, ನೀವು ಯಾವುದೇ ಒಂದು ಕಾರ್ಯವನ್ನ ಆರಂಭವನ್ನ ಮಾಡಿ ನೀವು ಮೊದಲು ಯಾರಿಗೆ ಪೂಜೆಯನ್ನ ಮಾಡ್ತೀರಿ? ಗಣೇಶನಿಗೆ. ನಾವು ಇವತ್ತು ವಿದ್ಯೆಯನ್ನ ಕಲೀಲಿಕ್ಕೆ ಮೊದಲು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ನಾವು ಗಣಪನನ್ನ ನಾವು ಇವತ್ತು ಆರಾಧನೆಯನ್ನ ಮಾಡ್ತೇವೆ. ನೋಡಿ, ಇವತ್ತು ಯಾವುದೋ ಒಂದು ಭಜನೆಯನ್ನ ನೀವು ತೆಗೆದುಕೊಳ್ಳಿ, ಆ ಭಜನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಭಜನಾ ತಂಡದವರು ಕೂಡ ಮೊದಲು ವಿಘ್ನ ನಿವಾರಕನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ.
ಇವತ್ತು ನಾವು ಯಾವುದೇ ಒಂದು ಮನೆಯನ್ನ ಕಟ್ಟಬಹುದು ಅಥವಾ ಒಂದು ದೊಡ್ಡ ಕಟ್ಟಡವನ್ನ ಕಟ್ಟಬಹುದು. ಆ ಸಂದರ್ಭದಲ್ಲಿ ಕೂಡ ನಾವು ಮೊದಲು ಯಾರನ್ನ ನಾವು ಆರಾಧನೆಯನ್ನ ಮಾಡ್ತೀವಿ? ಅಲ್ಲೂ ಕೂಡ ಗಣೇಶನನ್ನ. ಅಂದ್ರೆ ಇವತ್ತು ಗಣೇಶ ನಮ್ಮೆಲ್ಲರ ಜೀವನದಲ್ಲಿ ಬಹುಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸಿರುವಂತಹ ಒಂದು ದೈವ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಪಂಚದ ಯಾವುದೇ ಮೂಲೆಗೆ ನೀವು ಹೋಗ್ರಿ, ಅಲ್ಲಿ ವಿಘ್ನೇಶನನ್ನ ಪೂಜಿಸುವಂತಹ ಒಂದು ವಾಡಿಕೆ ಭಾರತ ಅಷ್ಟೇ ಅಲ್ಲ, ಭಾರತವನ್ನ ದಾಟಿಯೂ ಕೂಡ ಇವತ್ತು ಗಣೇಶ ಪೂಜೆಗೆ ಒಳಗಾಗ್ತಾ ಇದ್ದಾನೆ. ಈ ನಮ್ಮ ಭಾರತ ದೇಶದಲ್ಲಿ ವೇದಿಕೆ ಮೇಲಿರುವಂತಹ ಅನೇಕ ಮಹನೀಯರು ಹೇಳಿದರು, ಭಾರತೀಯರನ್ನ ಒಟ್ಟುಗೂಡಿಸುವಂತಹ ಸಲುವಾಗಿ ಬಾಲಗಂಗಾಧರನಾಥ್ ತಿಲಕ್ ರವರು ಇವತ್ತು ಈ ಗಣೇಶ ಹಬ್ಬವನ್ನ ಮನೆ ಮನೆಗೆ ಸೀಮಿತವಾಗಿದ್ದಂತಹ ಹಬ್ಬವನ್ನ ಇವತ್ತು ಸಾರ್ವಜನಿಕ ವಲಯಕ್ಕೆ ಅವರು ತಂದರು. ನೋಡಿ, ಇವತ್ತು ಒಂದು ಗಾರ್ಡನ್ ಅನ್ನ ನಾವು ತೆಗೆದುಕೊಂಡಾಗ ಆ ಗಾರ್ಡನ್ ಅಲ್ಲಿ ಕೇವಲ ಒಂದು ಜಾತಿಯ ಹೂಗಳಿರ್ತಾವ? ಅಲ್ಲಿ ಹೇಗೆ ನಾನಾ ರೀತಿಯ ಹೂಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಹಿಂದೂಗಳಿದ್ದೇವೆ, ಮುಸ್ಲಿಮರಿದ್ದೇವೆ, ಬೌದ್ಧರಿದ್ದೇವೆ, ಸಿಖ್ಖರಿದ್ದೇವೆ, ಹೀಗೆ ಅನೇಕ ಧರ್ಮದ ಜನರನ್ನ ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ. ಈ ಎಲ್ಲ ಭಾರತೀಯರನ್ನ ಒಟ್ಟುಗೂಡಿಸುವಂತಹ ಸಲುವಾಗಿ ಇವತ್ತು ಏನು ನಾವು ಗಣೇಶನ ಹಬ್ಬವನ್ನ ಇವತ್ತು ವರ್ಷದಿಂದ ವರ್ಷಕ್ಕೆ ಬಹಳ ಅದ್ಧೂರಿಯಾಗಿ ಇವತ್ತು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ಒಂದರ್ಥದಲ್ಲಿ ಇದನ್ನ ನಾವು ಸಮಾಜವನ್ನ ಜಾಗೃತಗೊಳಿಸಲಿಕ್ಕೆ ಆರಂಭಿಸಿದಂತಹ ಚಳುವಳಿ ಅಂತ ಹೇಳಿ ನಾವು ಇಲ್ಲಿ ಕರೀಲಿಕ್ಕೆ ಇವತ್ತು ಸಾಧ್ಯ ಇದೆ. ಇವತ್ತು ಭಗವಂತ ನಮಗೆ ಬದುಕನ್ನ ಕೊಟ್ಟಿದ್ದಾನೆ. ಆ ಬದುಕು ಹೇಗಿರ್ಬೇಕು ಅಂತ ಹೇಳಿದ್ರೆ, ಇವತ್ತು ನೋಡಿ, ಯಾವುದೋ ಒಂದು ರಸ್ತೆಯಲ್ಲಿ ಒಂದು ಬಾಟಲ್ ಬಿದ್ದಿರ್ತದೆ. ಆ ಬಾಟಲ್ ಅನ್ನ ಆ ಪೌರ ಕಾರ್ಮಿಕರು ಬಂದು ತೆಗೆದುಕೊಂಡು ಹೋಗಿ ಆ ಒಂದು ಪುಟ್ಟಿಗೆ ಹಾಕ್ತಾರೆ, ಅದು ಅಲ್ಲಿಗೆ ಕಸ ಸ್ವಚ್ಛ ಆಗ್ತದೆ. ಅದೇ ನೀವು ಬಾಟಲ್ ಅನ್ನ ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಲೀಟರ್ ನೀರನ್ನು ನಾವು ಹಾಕಿದಾಗ ಅದೇ ನೀರನ್ನು ನಾವು 20-30 ರೂಪಾಯಿ ಕೊಟ್ಟು ಆ ಬಾಟಲ್ ಅನ್ನ ನಾವು ಖರೀದಿ ಮಾಡ್ತೇವೆ. ಅಂದ್ರೆ ಇದರಿಂದ ನಾವು ಏನ್ ಅರಿಬೇಕು ಅಂತ ಹೇಳಿದ್ರೆ, ಬಾಟಲಿಗೆ ಬೆಲೆ ಇಲ್ಲ, ಬಾಟಲಿನ ಒಳಗಡೆ ಇರುವಂತಹ ಏನು ದ್ರವ್ಯ ಇದೆ ಎಲ್ಲ ಅದಕ್ಕೆ ಬೆಲೆ ಇದೆ. ಹಾಗಾಗಿ ಇವತ್ತು ನಾವು ಮನುಷ್ಯರೇನಿದ್ದೀವಿ, ಇವತ್ತು ಬಾಹ್ಯವಾಗಿರ್ಬೋದು, ಇವತ್ತು ಎಂತಹ ನಾವು ಗುಣಗಳನ್ನ ಹೊಂದಿದ್ರು ಕೂಡ ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಸದ್ಗುಣಗಳನ್ನ ಯಾರು ನಮ್ಮೊಳಗೆ ನಾವು ತಂದುಕೊಳ್ತೇವೆ ಅವರು 700-800 ರೂಪಾಯಿ ಏನೋ ತುಪ್ಪದಷ್ಟು ಇವತ್ತು ಈ ಸಮಾಜದಲ್ಲಿ ಬೆಲೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತು ಮಾನವ ಜೀವನವನ್ನ ಉಜ್ವಲಗೊಳಿಸುವಂತಹ ಕ್ಷಣಗಳು ಇವತ್ತು ನಮ್ಮ ಭಾರತೀಯರಿಗೆ ಇವತ್ತು ಹಬ್ಬ ಹರಿದಿನಗಳಾಗಿವೆ ಎನ್ನುವಂತ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ. ಅಂತಹ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇವತ್ತು ಅನೇಕ ಗುರು ಪರಂಪರೆಗಳನ್ನ ನಾವು ನೋಡ್ತೇವೆ. ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಅವರಿಗೆ ಶಿಷ್ಯರಾಗಿ ಬಂದಂತಹ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಶಿಶುನಾಳ ಶರೀಫರಿಗೆ ಗುರುಗಳಾಗಿ ಬಂದಂತಹ ಗುರು ಗೋವಿಂದ ಭಟ್ಟರಿರ್ಬೋದು, ದ್ರೋಣಾಚಾರ್ಯರಿಗೆ ಶಿಷ್ಯನಾಗಿ ಬಂದಂತಹ ಏಕಲವ್ಯ ಇರ್ಬೋದು, ಹೀಗೆ ಅನೇಕ ನಾವು ಗುರು ಪರಂಪರೆಯನ್ನ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ನೋಡಿ, ಎಷ್ಟೇ ಇವತ್ತು ನಮ್ಮ ದೇಶದ ಮೇಲೆ ಆಕ್ರಮಣಗಳು ನಡೆದರೂ ಕೂಡ ಇವತ್ತು ಭಾರತ ಈ ಸಾಂಸ್ಕೃತಿಕ ಆಗಿರ್ಬೋದು, ದೈವ ಭಕ್ತಿ ಆಗಿರ್ಬೋದು, ಹಾಗೆ ದೇವರಾಗಿರ್ಬೋದು, ಇದರಲ್ಲಿ ಯಾಕೆ ಭಾರತೀಯರನ್ನ ಇವತ್ತು ಸರಿಗಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಂತಹ ತಾಕತ್ತು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಗೆ ಇದೆ ಎನ್ನುವಂತ ಮಾತನ್ನು ಕೂಡ ನಾನು ಇಲ್ಲಿ ಪ್ರಸ್ತಾಪವನ್ನ ಮಾಡಬೇಕಾಗ್ತದೆ. ಏಕಚಕ್ರ ದೇಹದಲ್ಲಿ ಸಾವಿರಾರು ನಾಳೆಗಳು, ಏಕಚಕ್ರ ರಾಷ್ಟ್ರದಲ್ಲಿ ಸಾವಿರಾರು ಜನಾಂಗಗಳು, ಏಕಚಕ್ರ ಹೃದಯದಲ್ಲಿ ಸಾವಿರಾರು ಭಾವನೆಗಳು. ಇವತ್ತು ಇವು ಏನೇ ಇರಲಿ, ಒಗ್ಗಟ್ಟೇ ಇವತ್ತು ಅದರ ಜೀವನಾಡಿಗಳಾಗಿವೆ ಎನ್ನುವಂತ ಮಾತನ್ನ ಇವತ್ತು ನಾನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತು ನಮ್ಮ ಬದುಕು ಇವತ್ತು ಹುಟ್ಟಿದ್ದೇವೆ ಅಂತ ಹೇಳಿ ಕೇವಲ ನಮ್ಮ ಬದುಕನ್ನ ಹೇಗೋ ನಾವು ಕಳೆದ್ರೆ ನಮ್ಮ ಬದುಕು ಸಾರ್ಥಕಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸತ್ಯವನ್ನ ಅರಿಬೇಕಾಗಿದೆ, ಧರ್ಮವನ್ನ ಇವತ್ತು ಪಾಲನೆಯನ್ನ ಮಾಡಬೇಕಾಗಿದೆ, ಪರರ ಸೇವೆಯನ್ನ ನಾವು ಇವತ್ತು ಮಾಡಬೇಕಾಗಿದೆ. ಆಗ ಮಾತ್ರ ಇವತ್ತು ಈ ಸಮಾಜದಲ್ಲಿ ನಾವು ಹುಟ್ಟಿದ್ಕೂ ಕೂಡ ಸಾರ್ಥಕ ಆಗ್ತದೆ. ಆದ್ರೆ ನಾವೆಲ್ಲರೂ ಕೂಡ ಇವತ್ತು ಹೇಳ್ತೇವೆ, ಕಾಲ ಬದಲಾಗಿದೆ, ಸಮಾಜ ಬದಲಾಗಿದೆ, ದೇಶ ಬದಲಾಗಿದೆ ಅಂತ ಹೇಳ್ತೇವೆ. ಬಹುಶಃ ಇವತ್ತು ಕಾಲವೂ ಬದಲಾಗಿಲ್ಲ, ದೇಶವೂ ಬದಲಾಗಿಲ್ಲ, ಸಮಾಜವೂ ಬದಲಾಗಿಲ್ಲ. ನಾವು ನೋಡುವಂತಹ ದೃಷ್ಟಿಕೋನಗಳು ಇವತ್ತು ಬದಲಾಗಿರೋದ್ರಿಂದ ನಮಗೆ ಕೆಲವು ಇವತ್ತು ವ್ಯತಿರಿಕ್ತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ಹೇಳ್ತಾ
ಬಹುಶಃ ಇವತ್ತು ಇದರಲ್ಲಿ ಇನ್ನೊಂದು ಪದವನ್ನ ಬಳಕೆಯನ್ನ ಮಾಡಿದ್ದಾರೆ, ಸಾಮರಸ್ಯ ಅಂತ ಹೇಳಿ. ಆ ಸಾಮರಸ್ಯವನ್ನ ನಾನು ಒಂದರ್ಥದಲ್ಲಿ ಅದನ್ನ ಬಿಡಿಸುವುದಾದ್ರೆ, ನಿನ್ನ ಧರ್ಮವು ಸತ್ಯ, ನನ್ನ ಧರ್ಮವು ಸತ್ಯ ಎನ್ನುವಂತಹ ಮಾತನ್ನ ಯಾರು ಜೀವನದಲ್ಲಿ ಅಳವಡಿಸಿಕೊಳ್ತಾರಲ್ಲ, ಆಗ ಮಾತ್ರ ಅದು ಧಾರ್ಮಿಕ ಸಾಮರಸ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಅನೇಕ ಪಂಗಡಗಳು, ಅನೇಕ ಜಾತಿಗಳು, ಅನೇಕ ಸಂಪ್ರದಾಯಗಳು, ಅನೇಕ ಆಚಾರಗಳನ್ನ ಇವತ್ತು ನಾವು ಭಾರತೀಯ ಪರಂಪರೆಯಲ್ಲಿ ಕಾಣ್ತೇವೆ. ಆ ಎಲ್ಲ ಪರಂಪರೆಯನ್ನ ನಾವು ಮೊದಲು ಗೌರವದಿಂದ ಕಲಿಯುವಂಥದ್ದನ್ನ ನಾವು ಇವತ್ತು ತಿಳಿದುಕೊಂಡಾಗ ಮಾತ್ರ ಏನಾದರೂ ಕೂಡ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಎಲ್ಲರೂ ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹಳ ಸಮಯದಿಂದ ಇಲ್ಲಿ ಕುಳಿತು ಕಾಯ್ತಾ ಇದ್ದೀರಿ. ಹಾಗಾಗಿ ಹೆಚ್ಚಿನ ಯಾವ ವಿಷಯವನ್ನು ಕೂಡ ನಾನು ಇವತ್ತು ಪ್ರಸ್ತಾಪವನ್ನ ಮಾಡದೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅದು ಸಹೋದರ ನಮ್ಮ ಕರಿಬಸವರಾಜರವರು ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮನ್ನ ಒಪ್ಪಿಸಿ ಅವರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಯಾವತ್ತೂ ಕೂಡ ಶ್ರೀಮಠದಲ್ಲಿ ನಡೆಯುವಂತಹ ಯಾವುದೇ ಧರ್ಮ ಕಾರ್ಯಗಳಲ್ಲಿ ಇವತ್ತು ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇವತ್ತು ಭಗವಂತ ಅವರಿಗೆ ಏನು ಕೊಟ್ಟಿದ್ದಾನೆ ಅದನ್ನ ಇವತ್ತು ಸಮಾಜಕ್ಕೆ ನಾನು ವಿನಿಯೋಗಿಸಬೇಕು ಎನ್ನುವಂತಹ ಬಹುದೊಡ್ಡ ಗುಣವನ್ನ ನಾವು ಯಾರಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ, ಇದೇ ಗ್ರಾಮದ ಕರಿಬಸವರಾಜರವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಶಶಿಧರ್ ಪೂಜಾರ್ ಆಗಿರ್ಬೋದು, ಪ್ರಶಾಂತ್ ಪಾಟೀಲ್ ರವರಾಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಹರಪನಹಳ್ಳಿಯ ನಮ್ಮ ತೆಗ್ಗಿನ ಮಠದಲ್ಲಿ ಯಾವುದೇ ಧರ್ಮ ಕಾರ್ಯಗಳು ನಡೆದಾಗ ಇವತ್ತು ಇವರೆಲ್ಲರೂ ಕೂಡ ತನು ಮನ ಧನವನ್ನ ಅರ್ಪಣೆಯನ್ನ ಮಾಡಿ ಇವತ್ತು ಮಠದೊಂದಿಗೆ ಸದಾ ನಾವಿದ್ದೇವೆ ಎನ್ನುವಂತಹ ಮಾತುಗಳನ್ನ ಅವರು ಸದಾ ಎಲ್ಲ ವೇದಿಕೆಗಳಲ್ಲಿ ಅವರು ಹಂಚಿಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಶಶಿಧರ್ ಪೂಜಾರ್ ಅವರು ಹೇಳಿದ್ರು, ನಮ್ಮ ಹರಪನಹಳ್ಳಿ ತಾಲೂಕಿನ 175 ಹಳ್ಳಿಗಳಲ್ಲಿಯೂ ಕೂಡ ಇವತ್ತು ಧರ್ಮ ಕಾರ್ಯಗಳನ್ನ ನಾವು ಮಾಡುವ ಮೂಲಕ ಇವತ್ತು ಮಠವನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ ಎನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಬಹುಶಃ ಆ ಮಾತನ್ನ ಕೇಳಿ ನನಗೆ ಅತೀವ ಸಂತೋಷ ಆಯ್ತು ಎನ್ನುವಂತ ಮಾತನ್ನ ನಾನು ಹೇಳ್ತಾ, ಇವತ್ತು ಶ್ರೀಮಠದ ವಿನಾಯಕ ಯುವಕರ ಸಂಘ ಇವತ್ತು ಇಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ, ವೃತ್ತಿಯಲ್ಲಿ ನಿವೃತ್ತಿಯಾಗಿರುವಂತಹ ಮಹನೀಯರನ್ನ, ಕ್ರೀಡೆಯಲ್ಲಿ ಪ್ರಶಸ್ತಿಯನ್ನ ಪಡೆದಂತ ಎಲ್ಲ ವಿದ್ಯಾರ್ಥಿಗಳನ್ನ ಇವತ್ತು ಸನ್ಮಾನಿಸಿರುವಂತದ್ದು ನಿಜಕ್ಕೂ ಕೂಡ ಅದೊಂದು ಅವಿಸ್ಮರಣೀಯ ಕ್ಷಣ. ಅಂತಹ ಎಲ್ಲ ಸಾಧಕರು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಪುಟ್ಟ ವಿದ್ಯಾರ್ಥಿಗಳು ಕೂಡ ಆ ಸಾಲಿಗೆ ತಾವೆಲ್ಲ ಸೇರ್ಲಿ ಎನ್ನುವಂತ ಮಾತನ್ನ ನಾನು ಹೇಳ್ತಾ, ಹೆಚ್ಚಿನ ಯಾವ ವಿಷಯವನ್ನು ಕೂಡ ನಾನು ಹೇಳದೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದಂತಹ ಸರ್ವರಿಗೂ ಕೂಡ ಶುಭವನ್ನ ಕೋರಿ ನನ್ನ ನುಡಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶಿವಂಭೂಯ.